ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ಮಟನ್ ಕರಿ ರೆಸಿಪಿ ತೋರಿಸಿದ್ದೀನಲ್ಲ, ಅದೇ ದಿವಸದ್ದು ಸೇಮ್ ವಿಡಿಯೋ, ಸೇಮ್ ದಿನದ ವಿಡಿಯೋ. ಬಟ್ ನಾನು ಅದರಲ್ಲೇ ರೆಸಿಪಿ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ನಂಗೆ ಬೇಡ, ತುಂಬಾ ಲಾಂಗ್ ಆಗುತ್ತೆ ಅಂತ ಅನ್ಸುತ್ತೆ. ಸಪ್ರೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು ಅದೇ ಮಟನ್ ಕರಿಗೆ ನಾನು ಇವಾಗ ಗೀ ರೈಸ್ ಮಾಡ್ತಾ ಇದ್ದೀನಿ. ನಾವು ಸಿಂಪಲ್ ಆಗಿ ಮಾಡ್ತೀವಿ. ಅದನ್ನ ನಾನು ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ಬಂದು ತುಪ್ಪ, ಈರುಳ್ಳಿ, ಮತ್ತೆ 3 ಹಸಿಮೆಣಸಿನ್ಕಾಯಿ ಅಷ್ಟೇ, ಮತ್ತೆ ಇಷ್ಟು ಬೆಳ್ಳುಳ್ಳಿ, ಅಕ್ಕಿ. ಬನ್ನಿ ಈಗ ರೆಸಿಪಿ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಕುಕ್ಕರ್ ಇಟ್ಕೊಂಡಿದ್ದಾದ್ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನಮಗೆ ಗೀನ ಹಾಕೊಬೇಕು. ನಾನಿಲ್ಲಿ 3 ಪಾವ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಒಂದು 3 ಸ್ಪೂನ್ಸ್ ತುಪ್ಪನ ಹಾಕ್ತಾ ಇದ್ದೀನಿ. ನೀವು ಕೆಲವೊಬ್ರು ತುಪ್ಪ ಜಾಸ್ತಿ ತಿನ್ನಲ್ಲ ಅಂತ ಹೇಳ್ತಾರೆ. ಆ ತರದವ್ರು ಏನ್ ಮಾಡ್ಬೋದು ಅಂದ್ರೆ ನಿಮ್ ಆಯಿಲ್ ಕೂಡ ಆಡ್ ಮಾಡ್ಕೊಬಹುದು. ನಾನು ತುಪ್ಪಲ್ಲೇ ಮಾಡ್ತಾ ಇರೋದು. ಬರೀ ತುಪ್ಪ ಅಷ್ಟೇ ಆಡ್ ಮಾಡ್ಕೊಂತ ಇದೀನಿ. ನೆಕ್ಸ್ಟ್ ಏನ್ ಆಡ್ ಮಾಡ್ಬೇಕು ವೇಟ್ ಮಾಡಿ ತೋರಿಸ್ಕೊಡ್ತೀನಿ. ಇವಾಗ ತುಪ್ಪ ಕರ್ಗಿದೆ ನೀಟಾಗಿ. ಇದು ಕರ್ದಿದ ತಕ್ಷಣ ನಾವೇನ್ ಮಾಡ್ಬೇಕಂದ್ರೆ, ನಾನು ಮತ್ತೆ ಒಂದು ಅರ್ಧ ಬೆಳ್ಳುಳ್ಳಿ ತಗೊಂಡಿದೀನಿ. ಇದನ್ನ ನಾನು ಇವಾಗ ಆಡ್ ಮಾಡ್ತಾ ಇದ್ದೀನಿ. ಅರ್ಧ ಬೆಳ್ಳುಳ್ಳಿ ಆಡ್ ಮಾಡಿದ ತಕ್ಷಣ ನಾನು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದನ್ನ ಈ ತರ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಆಡ್ ಮಾಡ್ಬೇಕು ವೆಯ್ಟ್ ಮಾಡಿ ತೋರಿಸ್ಕೊಡ್ತೀನಿ. ಸಿಂಪಲ್ ಆಗಿರೋ ಗೀ ರೈಸ್ ಇದು. ಸರಿ ಆಗ್ಬೇಕು. ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಸರಿ ಆಗ್ಬೇಕು. ಸಿಂಪಲ್ ಆಗಿ 4 ಇಂಗ್ರೀಡಿಯೆಂಟ್: ಆನಿಯನ್, ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ 3, ಅಕ್ಕಿ ಒಂದು ಸೇರಿಸಿದ್ರೆ 4 ಇಂಗ್ರೀಡಿಯೆಂಟ್, ತುಪ್ಪ ಒಂದು ಸೇರಿಸಿದ್ರೆ 5 ಇಂಗ್ರೀಡಿಯೆಂಟ್ ಆಗುತ್ತೆ. ನಾವು ಸಿಂಪಲ್ ಆಗಿ ಇಷ್ಟೇ ತುಪ್ಪದನ್ನ ನಾವು ನಮ್ಮ ಮನೇಲಿ ಮಾಡೋದು. ನಾನ್ ವೆಜ್ ಮಾಡಿದಾಗ ಈ ತರ ತುಪ್ಪದನ್ನ ಮಾಡ್ಕೊಂಡು ತಿಂತೀವಿ. ಇಲ್ಲ ನಮ್ದು ಏನಾದ್ರು ವೆಕೇಶನ್ಸ್ಗಳಿದ್ದಾಗ, ಫಂಕ್ಷನ್ಸ್ಗಳಿದ್ದಾಗ ಈ ತರ ಸಿಂಪಲ್ ಆಗಿ ಮಾಡ್ಕೊಂಡು ನಾವು ತಿಂತೀವಿ. ಇವಾಗ ನೆಕ್ಸ್ಟ್ ಬಂದು ಇದಕ್ಕೆ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಆಡ್ ಮಾಡ್ತಾ ಇದ್ದೀನಿ. ನಾನು ದೊಡ್ಡದು ಈರುಳ್ಳಿನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನಾನು ಒಂದು ಇಂಗ್ರೀಡಿಯೆಂಟ್ ಆಡ್ ಮಾಡೋದು ಮರ್ತೋಗಿದ್ದೀನಿ. ಚಕ್ಕೆ ಮತ್ತೆ ಲವಂಗ ಅದೊಂದು ಸ್ವಲ್ಪ ಎರಡೇ ಹಾಕೊಂತ ಇದ್ದೀನಿ ನಾನು. ಚಕ್ಕೆ ಸ್ವಲ್ಪ, ಲವಂಗ ಒಂದಾಗಿರುತ್ತೆ. ಇಷ್ಟು ಈರುಳ್ಳಿ ಸ್ವಲ್ಪ ಗೊತ್ತಲ್ಲ, ಈರುಳ್ಳಿ ಸ್ವಲ್ಪ ನಲ್ಲಿರೋದು ಅದು ಸ್ವಲ್ಪ ಹೋಗ್ಬೇಕು, ಹಸಿ ನಂದಿರೋದು. ನಾನು ಎಲ್ಲಾನು ಡೀಪ್ ಫ್ರೈ ಮಾಡ್ಕೊಂತೀನಿ. ಯಾಕಂದ್ರೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ಒಂದೇ, ನನಗೆ ಅಡುಗೆ ಮಾಡುವಾಗ ಚೆನ್ನಾಗಿ ಎಲ್ಲಾನು ಹುರಿಬೇಕು, ಅಂದ್ರೆ ಡೀಪ್ ಫ್ರೈ ಮಾಡ್ಬೇಕು. ಅವಾಗಲೇ ಅದ್ರ ಟೇಸ್ಟ್ ನಮ್ಗೆ ಗೊತ್ತಾಗೋದು ಅಂತ. ಇವಾಗ ಆನಿಯನ್ ಫ್ರೈ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ತೋರಿಸಿ ವೆಯ್ಟ್ ಮಾಡಿ. ಇದಕ್ ಬೇಕಾದ್ರೆ ನೀವು ಕ್ಯಾಶ್ಯೂನ ಆಡ್ ಮಾಡ್ಕೊಬಹುದು, ಮತ್ತೆ ಏಲಕ್ಕಿ ಕೂಡ ಆಡ್ ಮಾಡ್ಕೊಬಹುದು ನಿಮ್ಗೆ ಫ್ಲೇವರ್ ಬೇಕು ಅಂತ ಇದ್ರೆ. ಚೆನ್ನಾಗಿರುತ್ತೆ ಅವೆರಡನ್ನ ಆಡ್ ಮಾಡ್ಕೊಂಡ್ರೆ. ಬಟ್ ನಾನು ಸಿಂಪಲ್ ಆಗಿ ಮಾಡ್ತಿರೋದ್ರಿಂದ ನನಗೆ ಬೇಡ ಅಂತ ಅನ್ಸ್ತಾ ಇದೆ. ಇಷ್ಟೇ 3 ಇಂಗ್ರೀಡಿಯೆಂಟ್, 4 ಇಂಗ್ರೀಡಿಯೆಂಟ್ ನಾನು ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಸ್ಟೆಪ್ಸ್ ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ, ಗೋಲ್ಡನ್ ಟರ್ನ್ ಆಗ್ತಾ ಇದೆ. ನೆಕ್ಸ್ಟ್ ಇಷ್ಟೇ, ಇದಕ್ಕೆ ಇನ್ನೇನು ಆಡ್ ಮಾಡೋದಿಲ್ಲ. ಇದಕ್ಕೆ ನಾವಿವಾಗ ಅಕ್ಕಿ ಎಷ್ಟು ತಗೊಂಡೋಗ್ತೀವಿ ಅದಷ್ಟು ಅಳತೆ ಆಗಿ ಮಾಡ್ಕೊಂಡು ನಾವು ವಾಟರ್ನ ಹಾಕ್ಬೇಕು. ನಾನು ಇಲ್ಲಿ 3 ಪಾವ್ ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕಾಗಿ ನಾನು 6 ಗ್ಲಾಸ್ ಆಫ್ ವಾಟರ್ಸ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ, ವಾಟರ್ ಆಡ್ ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಇವಾಗ ನಾನು ವಾಟರ್ನ ಆಡ್ ಮಾಡಿದ್ದೀನಿ. ವಾಟರ್ ಆದ್ಮೇಲೆ ನಾನು ವಾಟರ್ನ ಆಡ್ ಮಾಡಿದೀನಿ. ಈಗ 3 ಪಾವ್ ಅಕ್ಕಿ ನನ್ಗೆ ಎಷ್ಟು ಬೇಕು ಅಷ್ಟು ವಾಟರ್ನ ನಾನು ಆಡ್ ಮಾಡ್ಕೊಂಡಿದೀನಿ. ಅವಾಗ ನೆಕ್ಸ್ಟ್ ವಾಟರ್ ಆಡ್ ಮಾಡಿದ್ಮೇಲೆ ಈ ತರ ಕನ್ಸಿಸ್ಟೆನ್ಸಿ ಇದೆ ಇದು.
ಈ ತರ ಆಗಿದ ತಕ್ಷಣ ನೆಕ್ಸ್ಟ್ ಏನಂದ್ರೆ ನಾವು ಇದಕ್ಕೆ ಇದು ಕುದಿ ಬರ್ಬೇಕು ಆ ತರ ಎಲ್ಲ ಏನು ಇರಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಅಕ್ಕಿನ ಇದಕ್ಕೆ ಆಡ್ ಮಾಡ್ಕೋತೀವಿ. ನಾವು ಅಕ್ಕಿ ವಾಶ್ ಏನ್ ಮಾಡಿ ಇಟ್ಕೊಳ್ಳೋಣ. ಸೊ ನಾವು ಡೈರೆಕ್ಟ್ ಆಗಿ ಹಾಕ್ತೀವಿ. ನಾನು ಅಕ್ಕಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಸ್ವಲ್ಪ ಈ ತರ ಕಲಸಿ ನೆಕ್ಸ್ಟ್ ಏನ್ ಮಾಡ್ಬೇಕು ತೋರಿಸ್ತೀನಿ, ವೆಯ್ಟ್ ಮಾಡಿ. ಇದಾದ್ಮೇಲೆ ನಂಗೆ ಎಷ್ಟು ಸಾಲ್ಟ್ ಬೇಕು, ನಾವು ಆಲ್ರೆಡಿ ಕರಿಗೆ ಸಾಲ್ಟ್ ಹಾಕಿರ್ತೀವಿ. ಸೊ ಇದಕ್ಕೆ ನಾವು ಸ್ವಲ್ಪನೇ ಲೈಟ್ ಆಗಿ ಸಾಲ್ಟ್ ಹಾಕೊಬೇಕಷ್ಟೇ. ಮತ್ತೆ ಎರಡಕ್ಕೂ ಸಾಲ್ಟ್ ಆದ್ರೆ ತಿನ್ನಕ್ಕಾಗಲ್ಲ, ಜಾಸ್ತಿ ಆಗ್ಬಿಡುತ್ತೆ. ಸೊ ಇವಾಗ ಇದಿಷ್ಟು ರೆಡಿ ಆಗಿದೆ. ಇಷ್ಟೇನೆ ನಾನು ಗೀ ರೈಸ್ ಮಾಡೋ ರೆಸಿಪಿ. ಸೊ ನೆಕ್ಸ್ಟ್ ಫೈನಲ್ ಆಗಿ ಇಷ್ಟೇ ಇಂಗ್ರೀಡಿಯೆಂಟ್ ಆಡ್ ಮಾಡ್ಬೇಕಾಗಿರೋದು. ನೆಕ್ಸ್ಟ್ ಇದು ಕಂಪ್ಲೀಟ್ ಆದ್ಮೇಲೆ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಎಷ್ಟು ವಿಜಿಲ್ ಬೇಕು ಅಷ್ಟು ವಿಜಿಲ್ ನೀವು ಕೂಗಿಸ್ಕೊಂಡು ಫೈನಲ್ ಆಗಿ ರೆಡಿ ಆಗುತ್ತೆ. ಟೇಸ್ಟಿಯಾಗಿ ನೀವು ಮಟನ್ ಕರಿ ಜೊತೆ, ಮಟನ್ ಕರಿ ಅಂತಲ್ಲ, ಯಾವ ಕರಿ ಬೇಕು ನೀವು ಆ ಕರಿ ಜೊತೆ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ನೆಕ್ಸ್ಟ್ ರೆಡಿ ಆದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗಾಗಿರುತ್ತೆ ಅಂತ. ವೆಯ್ಟ್ ಮಾಡ್ತಾ ಇರಿ. ಎಸ್, ಈಗ ಅದು ಗಾಳಿ ಹೋಗಿದೆ. ಈಗ ಗೀ ರೈಸ್ ರೆಡಿ ಆಗಿದೆ. ಬನ್ನಿ ನೋಡೋಣ ಹೇಗಾಗಿದೆ ಅಂತ. ಸ್ಮೆಲ್ ಇದಿಷ್ಟೇ ಇವತ್ತಿನ ರೆಸಿಪಿ. ನೀವು ರೆಡಿ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ ವಿತ್ ಮಟನ್ ಕರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.